ಹಲೋ ಎವ್ರಿವನ್. 37ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗೋಪುರ ಮತ್ತು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದವನ್ನ ನೋಡಿದಾಗ ಉಂಟಾಗುವ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ಕಂಬದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಿಮ್ಗೆ ಗೋಪುರದ ಎತ್ತರವನ್ನ ಕೊಟ್ಟಿದ್ದಾರೆ. ಎಷ್ಟು? 60 ಮೀಟರ್ ಇದೆ ಮಕ್ಕಳೇ. ಹಾಗೆ ಕಂಬದ ಎತ್ತರ ಸಿಡಿ ಎಷ್ಟಿದೆ ಮಕ್ಕಳೇ? ಎಚ್. ಇದನ್ನ ಎಚ್ ಮೀಟರ್ ಅಂತ ತಗೊಂಡ್ರೆ, ಸೊ ಇಲ್ಲಿ ಬಿಇ ಮತ್ತು ಸಿಡಿಗಳು ಸೇಮ್ ಹೈಟ್ ಅಲ್ಲಿ ಇರುತ್ತೆ. ಓಕೆ, ಸೊ ಈಕ್ವಲ್ ಲೆಂತ್ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ಎಚ್ ಮೀಟರ್. ಸೊ ಬಿಇ ಈಕ್ವಲ್ ಟು ಸಿಡಿ ಆಗಿರುತ್ತೆ. ಅದೇ ರೀತಿ ಬಿಡಿ ಈ ಅಳತೆಯು ಕೂಡ ಗೊತ್ತಿಲ್ಲ. ಸೊ ಬಿಡಿ ಏನಾಗುತ್ತೋ ಈ ಸಿ ಅಳತೆಯು ಕೂಡ ಅಷ್ಟೇ ಇರುತ್ತೆ ಮಕ್ಕಳೇ. ಓಕೆ, ಸೊ ಈಗ ನಾವಿಲ್ಲಿ ಎಇ ಯನ್ನ ತಗೊಂಡ್ರೆ, ಸೊ ಎಇ ಏನಾಗುತ್ತೆ ಹೇಳಿ? ಎ ಬಿ ಮೈನಸ್ ಇ ಬಿ ಮಾಡಿದಾಗ ನಮ್ಗೆ ಎಇ ಅಳತೆ ಸಿಗತ್ತೆ. ಸೊ ಹಾಗಾಗಿ ನಾವಿಲ್ಲಿ ಎಇ ಇಸ್ ಈಕ್ವಲ್ ಟು 60 ಮೈನಸ್ ಎಚ್ ಅಂತ ತಗೊಳ್ಳೋಣ. ಓಕೆ, ಸೊ ಎಚ್ ಮೀಟರ್. ಸೊ ಇಲ್ಲಿ ಕೋನ ಎ ಸಿಇ, ಸೊ ನೋಡಿ ಕೋನ ಎ ಸಿಇ ಇಸ್ ಈಕ್ವಲ್ ಟು ಏನು ಹೇಳಿ? 30 ಡಿಗ್ರಿ. ಅದೇ ರೀತಿಯಾಗಿ ಕೋನ ಎ ಡಿ ಬಿ, ಸೊ ಇದು ಕೂಡ 30 ಡಿಗ್ರಿ ಆಗತ್ತೆ. ಯಾಕಂದ್ರೆ ಇದು ಪರ್ಯಾಯ ಕೋನಗಳಾಗತ್ತೆ. ಸೊ ಇಲ್ಲಿ ಎ ಸಿಇ, ಸೊ ಇದು 30 ಡಿಗ್ರಿ ಆಗಿದ್ರೆ, ಸೊ ಈ ಕೋನವು ಕೂಡ 30 ಡಿಗ್ರಿ ಆಗಿರುತ್ತೆ. ಹಾಗೆ ಡಿ ಕೋನ, ಸೊ ಇಲ್ಲಿ ಎ ಕೋನ 60 ಡಿಗ್ರಿ ಆದ್ರೆ ಡಿ ಕೋನ ಕೂಡ ಏನಾಗಿರುತ್ತೆ? 60 ಡಿಗ್ರಿ ಆಗಿರುತ್ತೆ ಮಕ್ಕಳೇ. ಓಕೆ, ಸೊ ಎ ಡಿ ಬಿ ಕೋನ. ಸೊ ಈಗ ನಾವು ತ್ರಿಭುಜ ಎ ಇ ಸಿ ಅಲ್ಲಿ, ಸೊ ತ್ರಿಭುಜ ಎ ಇ ಸಿ ಅಲ್ಲಿ tan 30 ಡಿಗ್ರಿ ಈಸ್ ಈಕ್ವಲ್ ಟು ಏನು ಹೇಳಿ? ಎ ಇ ಡಿವೈಡೆಡ್ ಬೈ ಇ ಸಿ ಆಗತ್ತೆ. ಸೊ tan 30 ಡಿಗ್ರಿ ಏನು ಹೇಳಿ? 1/√3 ಈಸ್ ಈಕ್ವಲ್ ಟು ಎ ಇ 60 ಮೈನಸ್ ಎಚ್ ಡಿವೈಡೆಡ್ ಬೈ ಇ ಸಿ ಯನ್ನ ನಾವು ಎಕ್ಸ್ ಅಂತ ಇಟ್ಕೊಂಡಿದ್ದೇವೆ. ಸೊ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? √3 ಇಂಟು 60 ಮೈನಸ್ ಎಚ್. ಸೊ ಇದನ್ನ ನಾವು ಸಮೀಕರಣ 1 ಅಂತ ತಗೊಳ್ಳೋಣ ಮಕ್ಕಳೇ. ಸೊ ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಡಿ ಅನ್ನ ತಗೊಂಡ್ರೆ, ಸೊ ತ್ರಿಭುಜ ಎ ಬಿ ಡಿ ಅಲ್ಲಿ tan 60 ಡಿಗ್ರಿ, ಸೊ tan 60 ಡಿಗ್ರಿ ಈಸ್ ಈಕ್ವಲ್ ಟು ಏನ್ ಹೇಳಿ? ಅಭಿಮುಖ ಬಾಹು ಎ ಬಿ ಡಿವೈಡೆಡ್ ಬೈ ಏನಾಗುತ್ತೆ ಹೇಳಿ? ಪಿ ಡಿ ಆಗತ್ತೆ. ಸೊ tan 60 ಡಿಗ್ರಿ √3 ಈಸ್ ಈಕ್ವಲ್ ಟು ಎ ಬಿ ಎಷ್ಟು? 60 ಮೀಟರ್ ಡಿವೈಡೆಡ್ ಬೈ ಎಕ್ಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? 60 ಡಿವೈಡೆಡ್ ಬೈ √3. ಸೊ ಇದನ್ನ ನಾವು ಸಮೀಕರಣ 2 ಅಂತ ಇಟ್ಕೊಳ್ಳೋಣ. ಸೊ ಈಗ ನಮ್ಗೆ ಸಮೀಕರಣ 1 ಮತ್ತು 2ರಿಂದ, ಸೊ ಸಮೀಕರಣ 1 ಮತ್ತು 2ರಿಂದ ಸೊ ಏನಾಗುತ್ತೆ? ಎಕ್ಸ್ √3 60 ಮೈನಸ್ ಎಚ್, 60 ಮೈನಸ್ ಎಚ್ ಈಸ್ ಈಕ್ವಲ್ ಟು ಏನು ಹೇಳಿ? 60 ಡಿವೈಡೆಡ್ ಬೈ √3. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 60 ಮೈನಸ್ ಎಚ್ ಈಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ √3 ಇಂಟು √3. ಸೊ ಇದೇನಾಯ್ತು? 60 ಮೈನಸ್ ಎಚ್, 60 ಮೈನಸ್ ಎಚ್ ಈಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ √3 ಇಂಟು √3 ಏನಾಗುತ್ತೆ? 3. 3 ಬಂದ್ಲೆ 3, 3 20 60. ಸೊ 60 ಮೈನಸ್ ಎಚ್ ಈಸ್ ಈಕ್ವಲ್ ಟು 20. ಸೊ ಎಚ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 60 ಮೈನಸ್ 20. ಸೊ ಎಚ್ ಈಸ್ ಈಕ್ವಲ್ ಟು 40 ಮೀಟರ್ ಆಯ್ತು. ಅಂದ್ರೆ ಕಂಬದ ಎತ್ತರ ಸಿಕ್ಕಿದೆ. ಕಂಬದ ಎತ್ತರ ಈಸ್ ಈಕ್ವಲ್ ಟು ಸಿ ಡಿ ಅಲ್ವಾ? ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 40 ಮೀಟರ್ ಆಗಿದೆ. ಥ್ಯಾಂಕ್ ಯು.